ನಾವು ಇವತ್ತಿನ ಮಾತಾಡೋದಂದರೆ ಪುರುಷರ ಬಂಜಿತನಕ್ಕೆ ಕಾರಣಗಳು ಏನೇನು ಅಂತ, ಪುರುಷರಲ್ಲಿ ಏನು ಸಮಸ್ಯೆಗಳು ಬರುತ್ತೆ ಅಂದರೆ ಮದುವೆ ಆದಾಗ ಎಷ್ಟೊಂದು ಸಲ ನಮಗೆ ಬರೀ ಹೆಣ್ಣುಮಕ್ಕಳ ಬಗ್ಗೆ ಗಮನ ಕೊಡ್ತೀವಿ. ಅಂದರೆ ಬಂದಾಗ ನಮ್ಮ ಹತ್ರ ಬಂದಾಗ ಡಾಕ್ಟರ್ಸ್ ಏನು ಮಾಡ್ತಾರೆ ಅಂದರೆ ಫೋಕಸ್ ಆಗಿರೋದು ಜಾಸ್ತಿ ಹೆಣ್ಮಕ್ಳ ಬಗ್ಗೆ, ಏನಾಯಿತು, ಯಾವಾಗಾಯಿತು ಪೀರಿಯಡು, ಏನಾಯಿತು ಅದನ್ನೇ ಮಾತಾಡ್ತಾ ಇರ್ತೀವಿ. ಯಾಕೆಂದರೆ ಮೋಸ್ಟ್ ಆಫ್ ದಿ ಟೈಮ್ ನಮ್ಮಲ್ಲಿ ಡಾಕ್ಟರ್ ಇರೋದು ಫೀಮೇಲ್ ಹತ್ರನೇ ಹೋಗಿರ್ತಲ್ಲ, ಆ ಫೀಮೇಲ್ ಗೈನಕಾಲಜಿಸ್ಟ್ ಇರ್ತಾರೆ. ಅವ್ರ ಹತ್ರ ಹೋದಾಗ ಮನ ಬಿಚ್ಚಿ ಪುರುಷರ ಅಂದರೆ ಸಮಸ್ಯೆಗಳನ್ನು ಹೇಳ್ಕೊಡೋದಿಲ್ಲ. ಇದರಿಂದ ತುಂಬ ಜನಕ್ಕೆ ಗಮನವಿಟ್ಟು ಏನಂದರೆ ಆ ಪುರುಷರು ಹಾಗೇ ಅಲ್ಲೇ ಸಪ್ರೆಸ್ ಆಗಿಬಿಡ್ತಾರೆ. ಅವ್ರು ಏನನ್ನು ಅವ್ರ ತೊಂದರೆಗಳಿದ್ರೂ ಅವ್ರ ತೊಂದರೆ ಹಂಗೆ ನುಂಗ್ಕೊಂಡು ಹಂಗೇ ಬರ್ತಾ ಇರ್ತಾರೆ. ಅವ್ರ ಬಗ್ಗೆ ಗಮನನೇ ಕೊಡೋದಿಲ್ಲ. ಯಾಕಂದರೆ ಹೆಣ್ಮಕ್ಳು ಡಾಕ್ಟರ್ ಆಗಿದ್ದರಿಂದ ಪುರುಷರ ಬಗ್ಗೆ ಜಾಸ್ತಿ ಕ್ವಶನ್ ಮಾಡೋಕ್ಕಾಗಲ್ಲ ಮತ್ತು ಅವರು ಪರೀಕ್ಷೆಯನ್ನು ಮಾಡೋಕ್ಕಾಗಲ್ಲ. ಆ ಥರ ಇದೆ ಪರಿಸ್ಥಿತಿ. ನಮ್ಮಲ್ಲಿ ವರ್ಧಾನಲ್ಲಿ ನಾನು ಮೇಲ್ ಗೈನಕಾಲಜಿಸ್ಟ್ ಆಗಿದ್ದರಿಂದ ನಮಗೆ ಅದರಲ್ಲಿ 6 ತಿಂಗಳು ಟ್ರೈನಿಂಗ್ ಮಾಡಾಗಿದೆ. ಅಂದರೆ ಆ್ಯಂಡಾಲಜಿ ಟ್ರೈನಿಂಗ್ ಆಗಿರುತ್ತೆ. ಅದಕ್ಕೆ ನಮ್ಮಲ್ಲಿ ಎಲ್ಲರನ್ನ ಒಟ್ಟಿಗೆ ನೋಡ್ತೀವಿ. ಅಂದ್ರೇನು, ಹೆಣ್ಮಕ್ಳು ಡಾಕ್ಟರ್ ನೋಡ್ತಾರೆ, ಪುರುಷ ಡಾಕ್ಟರ್ ನೋಡ್ತಾರೆ. ಅಂದ್ರೇನು, ನಾವು ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ. ಪುರುಷರ ಬಂಜೆತನಕ್ಕೆ ಏನೇನು ಕಾರಣ ಇರ್ಬೋದು, ಅವ್ರ ಬಗ್ಗೆ ಸಮಸ್ಯೆಗಳೇನು, ಅವರು ಮಾತಾಡಿಸಿ ಅವ್ರಲ್ಲಿರೋ ಒಳಗಡೆ ಇರೋ ಗುಣಗಳನ್ನು, ಅಂದರೆ ಪ್ರಾಬ್ಲಮ್ ಇರೋದನ್ನು ತೆಗೆದು ಹಾಕಿ ಅದನ್ನು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕ್ಕೆ ನಾವು ತುಂಬ ಹೆಲ್ಪ್ ಮಾಡ್ತೀವಿ. ಅದು ವರದಾನದ ಮಹತ್ವ. ವರದಾನ್ ಫರ್ಟಿಲಿಟಿ ಸೆಂಟ್ರಲ್ಲಿ ಒಂದು ಕಪಲ್ಸ್ ಬಂದಾಗ ಪುರುಷರನ್ನು ಸಪ್ರೇಟಾಗಿ ಚೆಕ್ ಮಾಡ್ತೀವಿ ಮತ್ತು ಫೀಮೇಲ್ ಇನ್ಫರ್ಟಿಲಿಟಿನ ಸಪ್ರೇಟ್ ಚೆಕ್ ಮಾಡ್ತೀವಿ. ಇದರಿಂದ ಏನಾಗುತ್ತೆ ಅಂದರೆ ನಮಗೆ ಎಲ್ಲಿ ಯಾರ ಹತ್ರ ತೊಂದರೆ ಇದೆ ಅಂತ ಕರೆಕ್ಟಾಗಿ ಗೊತ್ತಾಗುತ್ತೆ. ಆ ಒಂದು ಸಮಸ್ಯೆಯನ್ನು ಕಂಡುಹಿಡಿದಾಗ ಸಕ್ಸಸ್ ಆಗೋದು ಖಂಡಿತ ನೋಡಿ. ಅದಕ್ಕೇ ನಮ್ಮ ಇವತ್ತಿನ ಮಾಹಿತಿ ಕೊಡೋಂದರೆ ಪುರುಷರ ಬಂಜಿತನಕ್ಕೆ ಯಾವುದೇ ಕಾರಣಗಳಿರುತ್ತೆ. ನಮ್ಮಲ್ಲಿ ಎಷ್ಟೊಂದು ಸಲ ಹೇಳ್ತೀವಲ್ಲ, ನಾವು ಅವ್ರ ಮದುವೆ ಆದ ಬಳಿಕ ಒಟ್ಟಿಗೆ ಇರ್ತಾರೆ, 3 ವರ್ಷ 5 ವರ್ಷ ಇರ್ತಾರೆ, 10 ವರ್ಷ ಇರ್ತಾರೆ. ಬಟ್ ಒಂದು ಸಲಿನೂ ಅವರು ಅಂದರೆ ಅವರ ನಿಜವಾಗಿ ಸೆಕ್ಷುವಲ್ ಡಿಸೈರ್ಸ್ ಏನಿರುತ್ತೆ ಮತ್ತು ಬಂಜಿತನಕ್ಕೆ ಕಾರಣಗಳೇನಂತ ಗೊತ್ತೇ ಆಗೋದಿಲ್ಲ. ಎಷ್ಟೊಂದು ಸಲ ನಾವು ಯಂಗ್ ಏಜಲ್ಲಿ ಮದುವೆ ಆಗಿರ್ತಾರೆ, 23 24 ವರ್ಷಕ್ಕೆ ಮದುವೆ ಆಗಿರ್ತಾರೆ. ಒಂದು ಸಲ ಹಸ್ಬೆಂಡ್ ವೈಫ್ ದೂರ ಇರ್ತಾರೆ, ಮತ್ತು 3 ವರ್ಷ ಆದ ಬಳಿಕ ಒಟ್ಟಿಗೆ ಆಗ್ತಾರೆ. ಅದು ಕೇಳಬೇಕಲ್ಲಿ. ಆಮೇಲೆ ಆ 3 ವರ್ಷದಲ್ಲಿ ಅವ್ರು ಸಂಭೋಗ ಮಾಡಿರೋದು 1 ಅಥವಾ 3 ಸಲ 5 ಸಲ 10 ಸಲ ಇರುತ್ತೆ ಅಷ್ಟೇ ಹೊರತು ಬೇರೆ ಟೈಮಲ್ಲಿ ಯಾವಾಗಲೂ ಆಗಲ್ಲ. ಆವಾಗ ಏನಾಗ್ತದೆ ಅಂದರೆ ಆ ಪುರುಷರಲ್ಲಿ ಸೆಕ್ಸುವಲ್ ಡಿಸೈರ್ನೆಸ್ ಅನ್ನೋದು ಕಮ್ಮಿ ಆಗ್ತಾ ಹೋಗುತ್ತೆ. ಇದು ಕಾಮನ್ ಆಗಿ ನಾವು ನೋಡ್ತಾ ಇದ್ದೀವಿ. ಇತ್ತೀಚಿನ ಕಾಲದಲ್ಲಿ ಎಲ್ಲರೂ ಪೈಪೋಟಿ ನೋಡಿ. ಹೆಂಗಂದರೆ ನಾವು ದುಡಿಬೇಕು, ದುಡ್ಡು ಮಾಡಬೇಕಂತ ಹೊರತು ಇರುತ್ತೆ. ಅವರ ಫ್ಯಾಮಿಲಿ ಲೈಫ್ ಬಗ್ಗೆ ಮತ್ತು ಸೆಕ್ಷುವಲ್ ಡಿಸೈರ್ಸ್ ಬಗ್ಗೆ ಯಾರೂ ಗಮನ ಕೊಡೋದಿಲ್ಲ. ಇದರಿಂದ ನಮ್ಮ ಪುರುಷರಲ್ಲಿ ತುಂಬ ಕಾರಣವಾಗೆಂದರೆ ಸೆಕ್ಷುವಲ್ ಡಿಸೈರ್ನೆಸ್ ಅನ್ನೋದು ತುಂಬ ಕಡಿಮೆ ಆಗ್ತಾಯಿದೆ. ದಿನನಿತ್ಯ ಬರ್ತಾ ಇದ್ದಂಗೆಲ್ಲ ಅವರಿಗೆ ಎಷ್ಟು ಅಂದರೆ ಐ ಟಿಯಲ್ಲಿ ಇರ್ತಾರೆ ಅಂದರೆ ಬರೀ ಎದ್ದ ತಕ್ಷಣ ನೋಡೋದು, ಬ್ರಷ್ ಮಾಡೋದು, ಓಡೋದು, ಡ್ಯೂಟಿಗೆ ಹೋಗೋದು, ಮತ್ತು 6ರಿಂದ 8 ರಾತ್ರಿವರೆಗೂ ಕೆಲಸ ಮಾಡೋದು, ಬರೋದು 11 ಗಂಟೆ ಆಗುತ್ತೆ. 12 ಅಷ್ಟು ಟಯರ್ಡ್ ಆಗಿರುತ್ತೆ. ಅವ್ರಿಗೆ ನಿಸಕ್ತಿ ಅಂತ ಖಂಡಿತವಾಗಿರುತ್ತೆ. ಯಾಕೆಂದರೆ ಮನುಷ್ಯನೇ, ಅದು ಯಾವತ್ತೂ ಮಷಿನ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ರೆಸ್ಟ್ ಕೊಡಲೇಬೇಕು. ಅವಾಗೇನಾಗುತ್ತೆ ಅಂದರೆ ಅವರ ಗಮನವನ್ನು ಸೆಕ್ಷುವಲ್ ಡಿಸೈರ್ಸ್ ಬಗ್ಗೆ ತುಂಬ ಕಡಿಮೆ ಆಗ್ತಾ ಹೋಗುತ್ತೆ, ಕುಗ್ತಾ ಹೋಗುತ್ತೆ. ಅವರ ಬಂಜಿತನಿಗೆ ಕಾರಣ ಅಂದರೆ ಸೂಕ್ತವಾಗಿ ಹೇಳ್ತೀನಿ ನೋಡಿ. ಇವಾಗಿನ ಕಾಲದಲ್ಲಿ 50ರಿಂದ 60% ಅವ್ರ ಡಿಸೈರ್ನೆಸ್ ಇಲ್ಲದೆ ಇರೋದು. ಅಂದ್ರೇನು, ಮನಸ್ಸಿಗೆ ಅವ್ರಿಗೆ ಯಾವಾಗ ಸಂಭೋಗ ಮಾಡಬೇಕಂತ ಆಸೆ ಇರೋದಿಲ್ಲ. ಬಂದ ತಕ್ಷಣ ಮಲ್ಕೋಬೇಕು, ಊಟ ಮಾಡಬೇಕು, ನಾಳೆ ನೋಡೋಣ ಹಾಗೆ ನೋಡಿ ವರ್ಷಗಟ್ಟಲೆ ಕಾಲ ಕಳೀತಾರೆ. ಇದು ತುಂಬ ಕಾಮನ್ ಆಗಿ ನಾವು ನೋಡ್ತಾ ಇದ್ದೀವಿ. ಡಿಕ್ರೀಸ್ ಲಿಬಿಡೋ ಅಂತಾರೆ ಅದಕ್ಕೆ. ಅಂದರೆ ಡಿಕ್ರೀಸ್ ಸೆಕ್ಷುವಲ್ ಡಿಸೈರ್ನೆಸ್. ಅಂದರೆ ಈಗ ಫರ್ಟಿಲಿಟಿ ಆಗಬೇಕಂದ್ರೆ ಯಾವ ಟೈಮಲ್ಲಿ ಇಬ್ಬರು ಸಂಭೋಗ ಮಾಡಬೇಕು ಅಂತ ಒಂದು ಟೈಮಿಂಗ್ ಇದೆ. ಅಂದ್ರೇನು, ಎಗ್ ರಿಲೀಸ್ ಆಗೋದು ಒಂದು 3ರಿಂದ 7 ದಿವಸ ಮಾತ್ರ, ಆ ಟೈಮಲ್ಲಿ ಮಾತ್ರ ಇರುತ್ತೆ. ಅಂದ್ರೇನು, ಮುಟ್ಟಾಗಿ 12ರಿಂದ 15 ದಿವಸದಲ್ಲಿ ಸೇರಬೇಕು. ಬಟ್ ಏನಾಗುತ್ತೆ ಅಂದರೆ ಆ ಟೈಮಲ್ಲಿ ಹಸ್ಬೆಂಡ್ ಆಚೆ ಇರ್ತಾರೆ ಅಥವಾ ಅವ್ರಿಗೆ ಆಸಕ್ತಿ ಇರೋದಿಲ್ಲ, ಏನೋ ಒಂದು ಕಾರಣದಿಂದ ಆ ಟೈಮು ಹಂಗೆ ಪಾಸ್ ಆಗ್ತಾ ಹೋಗುತ್ತೆ. ವರ್ಷಗಟ್ಟಲೆ ಪಾಸ್ ಆದಂಗೆಲ್ಲ ಅದು ಬಂಜಿತನಕ್ಕೆ ಕಾರಣ ಆಗುತ್ತೆ. ಅದಕ್ಕೆ ಆ ಸೆಕ್ಷುವಲ್ ಡಿಸೈರ್ನೆಸ್ ಅನ್ನೋದು ತುಂಬ ಸೂಕ್ತವಾಗಿ ನಾವು ಹಿಸ್ಟ್ರಿ ತೊಗೋಬೇಕಾಗುತ್ತೆ. ಅವರಿಗೆ ಪುರುಷರಿಗೆ ಕ್ವಶನ್ ಮಾಡ್ತೀವಿ, ಆನ್ಸರ್ ಅವ್ರ ಹತ್ರ ಬರೋವರೆಗೂ ನಾವು ಹೇಗಾಯಿತು, ಏನಾಯಿತು, ವಾರಕ್ಕೆ ಎಷ್ಟು ಸಲ ಮಾಡ್ತೀರಾ, ಅದಕ್ಕೆ ಹೇಳ್ತೀನಿ ನೋಡಿ. ವಾರಕ್ಕೆ 3ರಿಂದ 5 ಸಲ ಇಂಟರ್ಕೋರ್ಸ್ ಮಾಡಿದ್ರೆ ಸಾಕು. ಆಲ್ಟರ್ನೇಟ್ ಇಂಟರ್ಕೋರ್ಸ್ ಮಾಡಿದ್ರೆ ಸಾಕು. ದಿನನಿತ್ಯ ಮಾಡಬೇಕಂತೇನಿಲ್ಲ. ಅದು ಎಸ್ಪೆಷಲಿ ಆ ಫರ್ಟಿಲಿಟಿ ವಿಂಡೋ ಅಂತಿದೆಯಲ್ಲ, ಅಂದರೆ ಹೆಣ್ಮಕ್ಕಳ ಪೀರಿಯಡ್ ಟೈಮಲ್ಲಿ 12th to 18th ಡೇ, ಆ ಟೈಮಲ್ಲಿ ಮಾತ್ರ ನಿಮಗೆ ಸೂಕ್ತವಾಗಿ ಮಾಡಿದ್ರೆ ಖಂಡಿತ ಗ್ಯಾರಂಟಿ ಮಗು ಆಗುತ್ತೆ. ಇದು ಒಂದೇ ಅಲ್ಲ. ಬಟ್ ಕೆಲವರಿಗೆ ಸೆಕ್ಷುವಲ್ ಡಿಸೈರ್ನೆಸ್ ಅಂದ್ರೇನು, ಸೆಕ್ಷುವಲ್ ಲೈಫ್ಗೂ ಮಾಡ್ಬೋದು. ಅಂದರೆ ವಾರಕ್ಕೆ 3ರಿಂದ 4 ಸಲ ಇಂಟರ್ಕೋರ್ಸ್ ಮಾಡಿ, ದಟ್ ಈಸ್ ಎ ಹೆಲ್ದಿ ಅಂದರೆ ಸೆಕ್ಷುವಲ್ ಡಿಸೈರ್ನೆಸ್ ಅಂತ ಹೇಳ್ತೀವಿ. ಅದನ್ನೂ ಆಗೋದಿಲ್ಲ ಅವ್ರ ಹತ್ರ. ತಿಂಗಳಿಗೆ 1 ಸಲ 2 ಸಲ ಮಾಡೋದ್ರಿಂದ ಅವರ ಆಸಕ್ತಿ ತುಂಬ ಕಡಿಮೆ ಆಗುತ್ತೆ. ಇದಕ್ಕೆ ಕಾರಣಗಳೇನಿರ್ಬೋದು? ಒಂದು, ನಮ್ಮ ಮಾಡುವ ಕೆಲಸ ಮತ್ತು ದಿನನಿತ್ಯ ಹೇಗೆ ನಾವು ಇರ್ತೀವಿ. ಅಂದರೆ ಡೇ ನೈಟ್ ಶಿಫ್ಟ್ ಮಾಡ್ತೀವ, ವರ್ಕ್ ಎಷ್ಟು ಕೆಲಸ ಮಾಡ್ತೀವಿ ನೋಡಿ. 24 ಅವರ್ಸಲ್ಲಿ ನೀವು 8 ತಾಸು ಕೆಲಸ ಮಾಡಿ, ಇನ್ನು ರಿಮೈನಿಂಗ್ ಏನಿದೆ ಟೈಮಿಂಗು, ಅದನ್ನು ಟೈಮನ್ನು
ನಿಮಗೋಸ್ಕರ ಇಟ್ಕೊಳ್ಳಿ, ನಿಮ್ಮ ಹೆಲ್ತ್ಗೋಸ್ಕರ ಇಟ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಲೈಫ್ಗೋಸ್ಕರ ಇಟ್ಕೊಳ್ಳಿ, ರಿಲೇಷನ್ಶಿಪ್ ಬೆಳೆಸ್ಕೊಳ್ಳಿ, ಅಥವಾ ಬೇರೆ ಏನೇ ಕೆಲಸ ಮಾಡಬೇಕು ಹಾಬೀಸ್ ಇತ್ತು ಅದು ಮಾಡ್ಕೊಳ್ಳಿ. ಅದು ಬಿಟ್ಬಿಟ್ಟು ನೀನು 24 ತಾಸಲ್ಲಿ ನಾನು 20 ತಾಸು ಕೆಲಸನೇ ಮಾಡ್ತೀನಿ ಬರೀ ಅಂತಂದರೆ ಅದು ಸಾಧ್ಯ ಇಲ್ಲ. ಅದರಿಂದ ಕುಗ್ತಾ ಹೋಗುತ್ತೆ. ಫ್ಯಾಮಿಲಿ ಇನ್ಫಿನಿಟಿ ಅನ್ನೋದು ತುಂಬ ತುಂಬ ಜಾಸ್ತಿ ಆಗ್ತಾಯಿದೆ. ಅದಕ್ಕೆ ಈ ಸೆಕ್ಷುವಲ್ ಡಿಸೈರ್ಸ್ ಅನ್ನೋದಕ್ಕೆ ಸ್ಮೋಕಿಂಗ್ ಹ್ಯಾಬಿಟ್ಸ್ ಇರ್ಬೋದು, ಅಥವಾ ಆಲ್ಕೋಹಾಲ್ ಇರ್ಬೋದು, ಲೇಟ್ ನೈಟ್ ಸ್ಲೀಪಿಂಗ್ ಇರ್ಬೋದು, ತುಂಬ ಮೊಬೈಲ್ ಯೂಸ್ ಮಾಡೋದ್ರಿಂದ, ಮತ್ತು ಬ್ಯಾಡ್ ಹ್ಯಾಬಿಟ್ಸ್ ಲೈಕ್ ಡ್ರಗ್ ಅಡಿಕ್ಷನು, ಮತ್ತು ಡೇ ನೈಟ್ ಪಾರ್ಟಿ ಇರೋದು, ಮತ್ತು ವೀಕೆಂಡ್ ಆದ ತಕ್ಷಣ ಸಾಟರ್ಡೆ ಸಂಡೇ ಮಂಡೇ ಇರೋದೆಲ್ಲ ಅದು ಏನು ರಿಲ್ಯಾಕ್ಸೇಷನ್ ಟೈಮ್ ಇರುತ್ತಲ್ಲ, ರಿಕವರಿ ಟೈಮ್ ಅಂತ ಇರುತ್ತಲ್ಲ, ಯಾಕೆಂದರೆ 5 ದಿವಸ ಕೆಲಸ ಮಾಡಿ 2 ದಿವಸ ರಿಕವರಿ ಅಂತ ಇರ್ತೀವಲ್ಲ, ಅದನ್ನು ನೀವು ಹಾಳು ಮಾಡ್ಕೊಳ್ತಾ ಇರ್ತೀರ. ಅದರಿಂದ ಏನಾಗ್ತದೆ ಅಂದರೆ ಸೆಕ್ಷುವಲ್ ಡಿಸೈರ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ಅದನ್ನು ಡಾಕ್ಟರ್ ಹತ್ರ ಬಂದು ಮನಬಿಚ್ಚಿ ಹೇಳಿ ನಿಂದು ಆದಾಗ ನಮಗೆ ಸೂಕ್ತವಾಗಿ ಯಾವ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳ್ತೀವಿ. ಅದಕ್ಕೆ ತುಂಬ ಟ್ರೀಟ್ಮೆಂಟ್ಸ್ ಇದೆ. ಇವಾಗ ಅಡ್ವಾನ್ಸ್ ಆಗಿ ಎಷ್ಟೊಂದು ಮಾತ್ರೆಗಳು ಬಂದಿದೆ. ಸೆಕ್ಷುವಲ್ ಕೌನ್ಸಿಲಿಂಗ್ ಮಾಡ್ತೀವಿ, ಮತ್ತು ಅವರಿಗೆ ಒಂದೊಂದು ಸೆಷನ್ಸಲ್ಲಿ ಮಾಡ್ತಾ ಅವ್ರ ಡಿಸೈರ್ಸನ್ನು ಹೇಗೆ ಇಂಪ್ರೂವ್ಮೆಂಟ್ ಮಾಡಬೇಕು, ಸಿಂಗಲ್ ಇಂಡಿವಿಜುವಲಾಗಿ ಕೌನ್ಸಿಲಿಂಗ್ ಮಾಡ್ತೀವಿ, ಕಪಲ್ಸ್ ಕೌನ್ಸಿಲಿಂಗ್ ಮಾಡ್ತೀವಿ, ಮತ್ತು ಕೆಲವೊಂದು ಡ್ರಗ್ಸ್ ಕೊಡ್ತೀವಿ, ಮೆಡಿಕೇಷನ್ಸ್ ಕೊಡ್ತೀವಿ, ಬ್ಯಾಡ್ ಹ್ಯಾಬಿಟ್ಸನ್ನು ಕಟ್ ಮಾಡ್ತೀವಿ, ಮತ್ತು ಹೆಲ್ದಿ ಲೈಫ್ ಸ್ಟೈಲ್ನ ಪ್ರಮೋಟ್ ಮಾಡ್ತೀವಿ. ಯಾವುದಾದ್ರು ಫುಡ್ ತಿನ್ನಬೇಕು, ಹೇಗೆ ತಿಂದರೆ ಏನಾಗುತ್ತೆ, ಯಾವ ಫುಡ್ಡಿಂದ ಸೆಕ್ಷುವಲ್ ಡಿಸೈರ್ಸ್ ಜಾಸ್ತಿ ಆಗುತ್ತೆ, ಅದೆಲ್ಲ ನಿಮಗೆ ತಿಳುವಳಿಕೆ ಕೊಡ್ತೀವಿ. ಅದನ್ನು ನಮ್ಮ ಇನ್ನೊಂದು 2-3 ಸೆಷನ್ಸಲ್ಲಿ ನಿಮ್ಗೆ ಹೇಳ್ತೀವಿ. ಬಟ್ ನೀವು ನಮ್ಮ ಹಾಸ್ಪಿಟಲ್ ಬಂದಾಗ ಅದ್ರ ಬಗ್ಗೆ ಪೂರ್ತಿ ಕೌನ್ಸಿಲಿಂಗ್ ಮಾಡಿ, ಅದಕ್ಕೆ ನಮ್ಮ ಡಯಟಿಷಿಯನ್ಸ್ ಅಂತಿದ್ದಾರೆ. ಆ ಡಯಟಿಷಿಯನ್ಸ್ ನಿಮಗೆ ಯಾವುದಾದ್ರು ಸೆಕ್ಷುವಲ್ ಡಿಸೈರ್ಸ್ಗೆ ಹೆಲ್ಪ್ ಆಗುತ್ತೆ. ಪುರುಷರು ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಒಂದು ಡಿಕ್ರೀಸ್ ಸೆಕ್ಷುವಲ್ ಡಿಸೈರ್ಸ್ ಅಂದರೆ ಲಿಬಿಡೋ ಅಂತೇಳಿ. ಇನ್ನೊಂದು ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ. ಅದರೇನು, ಎಲ್ಲ ಸರಿ ಇರ್ತಾರೆ, ಅದರಿಂದನೂ ಅವ್ರಿಗೆ ಯಾವಾಗ ಸಂಭೋಗ ಮಾಡ್ತಾರಲ್ಲ ಆವಾಗ ಎರೆಕ್ಷನ್ ಆಗೋದಿಲ್ಲ, ಬಟ್ ಕೈಯಿಂದ ಮ್ಯಾಸ್ಟರ್ಬೇಷನ್ ಮಾಡೋಕ್ಕಾಗುತ್ತೆ. ಇದು ತುಂಬ ಕಾಮನಾಗಿ ನೋಡ್ತೀವಿ. ಎಷ್ಟೊಂದು ಸಲ ಏನಾಗುತ್ತೆ ಅಂದರೆ, ಯಾವಾಗ ಅವ್ರಿಗೆ ಸೆಮೆನ್ ಕೊಡಬೇಕಂತ ಹೇಳ್ತೀವಿ ಐ ಮಾಡಬೇಕಾದ್ರೆ, ಅಥವಾ ಯಾವಾಗ ಎಗ್ ಹೊಡಿಯುತ್ತೆ ಆನ್ ಡಿಮ್ಯಾಂಡ್ ಫೇಲ್ಯೂರ್ ಅಂತೀವಿ ಇದಕ್ಕೆ. ಅಂದರೆ ಯಾವಾಗ ನಿಮಗೆ ಮ್ಯಾಸ್ಟರ್ಬೇಷನ್ ಮಾಡಿ ಸೆಮೆನ್ ಕೊಡೋಕ್ಕಾಗದಿದ್ದಾಗ ಅದಕ್ಕೆ ನಾವು ಪರಿಹಾರವನ್ನು ಕಂಡುಹಿಡ್ತಿದ್ವಿ, ಮತ್ತು ಅದಕ್ಕೆ ಸೂಕ್ತವಾಗಿ ಟ್ರೀಟ್ಮೆಂಟ್ ಇದೆ. ಯಾವ್ದು ಮೆಡಿಸಿನ್ ಕೊಟ್ಟರೆ ಆಗುತ್ತೆ, ಮತ್ತು ಹೇಗೆ ಕೌನ್ಸಿಲಿಂಗ್ ಮಾಡಬೇಕು, ಅದಕ್ಕೆಲ್ಲ ಟ್ರೀಟ್ಮೆಂಟ್ ಇದೆ.